ಎಲ್ಲರೂ ಹೇಗಿದ್ದೀರಾ? ನಾನು ಸಕ್ಕತ್ತಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಆ್ಯಂಡ್ ವೆರಿ ಗುಡ್ ಮಾರ್ನಿಂಗ್ ಗೈಸ್. ಆ್ಯಂಡ್ ನೆನ್ನೆಗೆ 2025 ಡಿಸೆಂಬರ್ 31 ಎಂಡ್ ಆಗಿದೆ ಗೈಸ್. ಎಂಡ್ ಆಗಿರೋ ಜಸ್ಟ್ ಕ್ಯಾಲೆಂಡರ್ ಮಾತ್ರ ಗೈಸ್, ನಮ್ಮ ಲೈಫಲ್ಲ. ಆ್ಯಂಡ್ ನಮ್ಮನ್ನು ನಾವು ಸುಧಾರಿಸ್ಕೊಳ್ಳೋದು ತುಂಬ ಇದೆ ಗೈಸ್. ಈ ಹೊಸ ವರ್ಷದಿಂದ ಎಲ್ಲರೂ ಅದೇ ಪ್ರಯತ್ನದಲ್ಲೇ ಇರಬೇಕು. ಆ್ಯಂಡ್ ಎಲ್ಲರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಗೈಸ್. ಎಲ್ಲರಿಗೂ ಸಂತೋಷ, ಆರೋಗ್ಯ. ಆ್ಯಂಡ್ ನೀವೇನು ಅಂದ್ಕೊಂಡಿದ್ದೀರಾ ಈ ವರ್ಷ ನಿಮ್ಗೆಲ್ಲರಿಗೂ ಹಂಗೆ ನೀವು ಅಂದ್ಕೊಂಡಿರೋ ಥರ ಆಗಲಿ ಅಂತ ನಾನು ಮನಸ್ಸಿಂದ ಪ್ರೇ ಮಾಡ್ತೀನಿ ಗೈಸ್. ಆ್ಯಂಡ್ ಗೈಸ್, ಇವತ್ತಿನ ನನ್ನ ಔಟ್ಫಿಟ್ ನೋಡಿ ಗೈಸ್. ನಮ್ಮ ಮಮ್ಮಿಗೆ ಹೇಳಿ ನಾನು ಸ್ಟಿಚ್ ಮಾಡಿಸ್ಕೊಂಡೆ. ಈ ಹೊಸ ವರ್ಷ ಟೆಂಪಲಿಂದಾನೇ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಟ್ರೆಡಿಷ್ನಲ್ ಆಗಿ ಸ್ವಲ್ಪ ವೆಸ್ಟರ್ನ್ ಲುಕ್ ಕೊಡಲಿ ಅಂತ ಸ್ಟಿಚ್ ಮಾಡಿಸ್ಕೊಂಡೆ ಗೈಸ್. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ಇನ್ನೊಂದು ಗೌನ್ ಇಂಟ್ ಕೊಟ್ಬಿಟ್ನಾ ಗೈಸ್, ಹೇಳಿದ್ಮೇಲೆ ಇನ್ನೇನಿದೆ. ಆ್ಯಂಡ್ ನಾನು ಇನ್ನೊಂದು ಗೌನ್ನ ಸ್ಟಿಚ್ ಮಾಡಿಸಿದ್ದೀನಿ ಗೈಸ್. ಅದು ಬಂದುಬಿಟ್ಟು ನ್ಯೂ ಇಯರ್ ಪಾರ್ಟಿ ಲುಕ್ ಕೊಡಲಿ ಅಂದ್ಬಿಟ್ಟು. ಆ್ಯಂಡ್ ಈವ್ನಿಂಗ್ ಶೂಟ್ ಮಾಡಿಸ್ಬೇಕು ಅಂತಿದ್ದೀನಿ. ಆ್ಯಂಡ್ ಗೈಸ್, ಟೆಂಪಲಿಂದ ಸ್ಟಾರ್ಟ್ ಮಾಡೋಣ ಅಂತ ನಾನು ಹೇಳಿದ್ನಲ್ಲ, ಇವಾಗ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಯಾವ ಟೆಂಪಲ್ ಅಂತ ತೋರಿಸ್ತೀನಿ, ಕಮ್ ಲೆಟ್ಸ್ ಗೋ. ನೋಡಿ ಗೈಸ್, ಟೆಂಪಲ್ ಹತ್ರ ನಾನು ರೀಚ್ ಆದೆ. ಫುಲ್ಲು ಜಾತ್ರೆ ಥರ ಎಲ್ಲ ರೆಡಿ ಸೆಟಪ್ ಮಾಡಿಬಿಟ್ಟವ್ರೆ. ಮತ್ತು ವೆಲ್ಕಮ್ ಎಲ್ಲ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ, ತೋರಿಸ್ತೀನಿ. ಗೈಸ್, ದೇವಸ್ಥಾನಕ್ಕೆ ಬಂದೆ, ದರ್ಶನ ಎಲ್ಲ ಮುಗಿದಿದೆ. ಬಾಬಾ ಅವ್ರ ದರ್ಶನನೇ ಆಯಿತು. ಇವತ್ತು ಗುರುವಾರ ಬೇರೆ. ಇವತ್ತು ಪ್ರಸಾದ ತಿಂದು ಮನೆಗೆ ಹೋಗ್ಬೇಕು ಗೈಸ್. ಬನ್ನಿ ಹೋಗೋಣ. ಗೈಸ್, ತಟ್ಟೆ ತಗೊಂಡೆ, ಇವಾಗ ಪ್ರಸಾದ ತಗೋಬೇಕು ಗೈಸ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಏನು ಇವ್ರು ಇಷ್ಟು ರೆಡಿ ಆಗಿದ್ದೀರಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಗೈಸ್. ಶೂಟ್ ಮಾಡಿಸ್ತಾ ಇದ್ದೀನಿ. ಇವತ್ತು Jan 1 ಅಲ್ವಾ, ಅದಕ್ಕೆ ಫಸ್ಟ್ ಶೂಟ್ ಮಾಡಿಸೋಣ ಅಂದ್ಬಿಟ್ಟು ಇವತ್ತು Jan 1 ನಾನು ಮಾಡಿಸ್ತಾ ಇಲ್ಲ. ಆ್ಯಕ್ಚುಲಿ ನಾನು ಮಾಡಿಸ್ತಿರೋದು Jan 3ಗೆ. Jan 1 ಮಾಡಿಸೋಣ ಅಂದ್ಕೊಂಡೆ, ಬಟ್ ಆಗಿಲ್ಲ. ಅದಕ್ಕೆ Jan 3ಗೆ ಮಾಡಿಸ್ತಾ ಇದ್ದೀನಿ. ಆ್ಯಂಡ್ ಗೈಸ್, ಇದು Jan 4ಗೆ ಯೂಟ್ಯೂಬಲ್ಲಿ ನಾನು ಹಾಕ್ತೀನಿ. ಸೊ ನೀವು ನನ್ನ ವೀಡಿಯೋಸ್ ನೋಡ್ಬೋದು, ವ್ಲಾಗ್ ನೋಡ್ಬೋದು, ಮತ್ತು ರೀಲ್ ಕೂಡ ನೋಡ್ಬೋದು ಏನು ಶೂಟ್ ಮಾಡಿಸ್ತಾ ಇದ್ದೀನಿ ಅಂದ್ಬಿಟ್ಟು. ಕಮ್ ಗೈಸ್, ಲೆಟ್ಸ್ ಗೋ. ನೋಡಿ ಫಾರೆಸ್ಟ್ ಹೇಗಿದೆ ಅಂದ್ಬಿಟ್ಟು. ಗೈಸ್, ಇವಾಗ ಒಳಗೆ ಹೋಗ್ತಾ ಇದ್ದೀನಿ. ಓ ಮೈ ಗಾಡ್, ಸ್ಪಾಟ್ ಹುಡ್ಕಕ್ಕೆ ಹೋಗ್ತಾ ಇದ್ದೀನಿ ಗೈಸ್, ಬ್ಲಾಗ್ ಮಾಡೋದಕ್ಕೆ ಆ್ಯಂಡ್ ರೀಲ್ಸ್ ಕೂಡ ಮಾಡೋದಕ್ಕೆ. ಚಳಿ ಆಗ್ತಿದೆ. ನೋಡಿ ಗೈಸ್, ಕಾಡು ಹೇಗಿದೆ.
ಗೈಸ್ ನಾನು ಮನೆಗೆ ಬಂದೆ, ಶೂಟಿಂಗ್ ಎಲ್ಲ ಮುಗೀತು. ಇನ್ ಬಿಟ್ವೀನ್ ಶೂಟಿಂಗ್ ಟೈಮಲ್ಲಿ ನಾನು ವ್ಲಾಗ್ ಎಲ್ಲ ಮಾಡೋದಕ್ಕಾಗಿಲ್ಲ ಗೈಸ್, ಬಿಕಾಸ್ ನಾನು ಒಂದೇ ಫೋನೇ ಯೂಸ್ ಮಾಡ್ತಿರೋದು ರೀಲ್ಸ್ ಮತ್ತು ವ್ಲಾಗ್ಗೆ. ಅದಕ್ಕೆ ಎರಡು ಮ್ಯಾನೇಜ್ ಮಾಡೋದಕ್ಕಾಗಿಲ್ಲ. ನನ್ನ ಫೋನಲ್ಲಿ ಚಾರ್ಜಿಂಗ್ ಮೇಂಟೈನ್ ಮಾಡೋದೇ ತುಂಬ ಡಿಫಿಕಲ್ಟ್ ಆಯಿತು. ನಾನು ಪವರ್ ಬ್ಯಾಂಕ್ ಕೂಡ ಕ್ಯಾರಿ ಮಾಡಿದ್ದಿಲ್ಲ. ಮತ್ತು ಮನೆಗೆ ಬಂದು ಎತ್ಕೊಂಡು ಹೋಗೋಷ್ಟೊತ್ತಿಗೆ ಟೈಮೇ ಆಗೋಗ್ಬಿಡುತ್ತೆ. ಮತ್ತು ನಾನು ಅರ್ಲಿ ಮಾರ್ನಿಂಗ್ ಬೇರೆ ಹೋಗಿದ್ದಿದ್ದು, ಆ ಫಾಗು ಮತ್ತು ಆ ವೆದರಲ್ಲಿ ನಾನು ವೀಡಿಯೋ ಕ್ಲಿಕ್ ಮಾಡಬೇಕಾಗಿತ್ತು. ಅದಕ್ಕೆ ಇನ್ನು ಲೇಟ್ ಆಗಿದ್ರೆ ಮತ್ತೆ ಸುಮ್ಮನೆ ದಿನಾನೇ ವೇಸ್ಟ್ ಆಗೋಗ್ಬಿಡುತ್ತೆ. ಮತ್ತು ನಾಳೆ ಬೆಳಿಗ್ಗೆ ಎದ್ದು ಹೋಗ್ಬೇಕಾಗುತ್ತೆ. ಹೆಂಗೂ ರೆಡಿ ಆಗಿಬಿಟ್ಟಿದ್ದೀನಲ್ವ, ಬಿಡು ಪರವಾಗಿಲ್ಲ ಅಂದ್ಬಿಟ್ಟು ವ್ಲಾಗು ನೀವು ಅರ್ಥ ಮಾಡ್ಕೊತೀರಾ ಅಂದ್ಬಿಟ್ಟು ನಿಮ್ಗೆ ಹೇಳ್ತಾ ಇದ್ದೀನಿ ಗೈಸ್. ವ್ಲಾಗ್ನ ನಾನು ಅಲ್ಲಿ ಮಾಡೋದಕ್ಕಾಗಿಲ್ಲ. ಹೋಪ್ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ರೀಲ್ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನನ್ನ ಅಕೌಂಟ್ಗೆ ಹೋಗಿ ಚೆಕ್ ಮಾಡ್ಬೋದು, ಪ್ರಿಯಾಂಕಾ ಕಿಶನ್ ಅಂದ್ಬಿಟ್ಟು. ಯಾರ್ಯಾರು ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ತಾ ಇಲ್ವೋ ಫಾಲೋ ಮಾಡ್ಕೊಂಡ್ಬಿಡಿ. ನಿಮಗೆ ಎಕ್ಸ್ಕ್ಲೂಸಿವ್ ವೀಡಿಯೋಸ್ ಸಿಗುತ್ತೆ ಡೈಲಿ ನೋಡೋದಕ್ಕೆ. ಆ್ಯಂಡ್ ಹೋಪ್ ಸೊ ನೀವು ಎಂಜಾಯ್ ಮಾಡ್ಕೊತೀರಾ ಅಂದ್ಕೊತೀನಿ ನನ್ನ ವೀಡಿಯೋಸ್ ನೋಡಿ. ಗೈಸ್, ಸೊ ಬಾಯ್, ಕೀಪ್ ಸ್ಮೈಲಿಂಗ್. She walks in with that swing, got the whole place buzzing like spring.